ಬಿಜೆಪಿಯ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಮ್ಮ ವಿಚಾರ ಪ್ರಮುಖವಾಗಿ ಪ್ರಸ್ತಾಪವಾಗುತ್ತೆ. ಇಡೀ ವಕ್ಫ್ ಪ್ರಕರಣದಲ್ಲಿ 150 ಕೋಟಿಯ ಆರೋಪವೂ ಸೇರಿದಂತೆ ತಮ್ಮ ವಿಚಾರವೇ ಪ್ರಮುಖವಾಗಿ ಪ್ರಸ್ತಾಪವಾಗಿದೆ ಅಂತ. ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ಮುಖ್ಯಮಂತ್ರಿಗಳ ಪರಿಸ್ಥಿತಿ ನೋಡಿದ್ರೆ ನನಗೆ ಮರುಕ ಬರುತ್ತದೆ. ಯಾವ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡ್ತೇವೆ ಅಂತೇಳಿ ಭಾಷಣ ಬಿಗಿತಾ ಇದ್ರು, ಅಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾರೆ. ಮೈಸೂರಿನ ಮೂಡ ಹಗರಣದಿಂದ ಇವತ್ತು ಎಕ್ಸೈಸ್ ಹಗರಣ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಎಲ್ಲ ಹಗರಣ ತಾವು ನೋಡಿದ್ದೀರಿ. ಮಂತ್ರಿಗರಿಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋದರು. ಮುಖ್ಯಮಂತ್ರಿಗಳ ರಾಜೀನಾಮೆ ಇನ್ನೇನು ಸನ್ನಿಹಿತ ಆಗಿದೆ ಅಂದಾಗ ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಸದನದಲ್ಲಿ ನ್ಯಾಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕಾಗಿತ್ತು. ಇವತ್ತೇನು ಪ್ರಾರಂಭ ಆಗಿದೆ ಚರ್ಚೆ, ಇದು ಕಾಟಾಚಾರದ ಚರ್ಚೆ. ನಾನು ಹೇಳ್ತೇನೆ ಕೇಳಿ. ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಗೌರವ ಇದ್ದಿದ್ದರೆ ಸದನದಲ್ಲಿ ಕೂತು ವಿರೋಧ ಪಕ್ಷದವರು ಏನು ಚರ್ಚೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೇಳಿಸ್ಕೋಬೇಕಾಗಿತ್ತು. ನಿನ್ನೆನೂ ಸದನದಲ್ಲಿಲ್ಲ, ಮೊನ್ನೆ ಶುಕ್ರವಾರ ದಿನ, ಗುರುವಾರನೂ ಕೂಡ ಸದನದಲ್ಲಿಲ್ಲ, ಇವತ್ತು ಕೂಡ ಇನ್ನೂ ಸದನಕ್ಕೆ ಬಂದಿಲ್ಲ. ಅದರ ಅರ್ಥ ಏನು? ಈ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಲ್ಲ. ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ. ಎಲ್ಲಿ ಭ್ರಷ್ಟಾಚಾರದಲ್ಲಿ ಇವತ್ತು ಏನು ತೊಂದರೆ ಆಗ್ತದೋ ಕೋರ್ಟ್ನಲ್ಲಿ ಅಂತೇಳಿ ಇವತ್ತು ಪರಿತಪಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ನನ್ನ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ. ತಾವು ಸಿಬಿಐ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ಸಿಬಿಐ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಕೂಡ ಎರಡೂ ವಿಚಾರ, ಒಂದು ತಮ್ಮ ವಿರುದ್ಧ ಮಾಡಿದಂಥ ಆರೋಪ, ಇನ್ನೊಂದು ವಕ್ಫ್ ವಿಚಾರದಲ್ಲಿ ಆಗಿರುವಂತಹ ಏನು ಹಗರಣದ ಆರೋಪ, ಇವೆರಡನ್ನೂ ಕೂಡ ತಮ್ಮದೇ ಆದ ಮಟ್ಟದಲ್ಲಿ ಸರ್ಕಾರ ತನಿಖೆ ಮಾಡಿಸಿದ್ರೆ ತಾವು ಒಪ್ತೀರಾ? ರಾಜ್ಯ ಮಟ್ಟದಲ್ಲಿ ಅನ್ವರ್ ಮಾನಪ್ಪಾಡಿ ಅವರು ಹೇಳಿಕೆಯನ್ನು ಪ್ರಿಯಾಂಕಾ ಖರ್ಗೆ ಅವರು ಸದನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ನನ್ನ ಮೇಲೆ, 150 ಕೋಟಿ ಆಮಿಷವನ್ನು ವಿಜೇಂದ್ರ ಅವರು ನೀಡಿದ್ರು ಅನ್ನುವ ಹೇಳಿಕೆ, ಆ ಹೇಳಿಕೆ ಆಧಾರವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ಏನು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ CM ಅವರು? ಪ್ರಧಾನಮಂತ್ರಿಗಳು ನಾ ಕಾವುಂಗ ನಾ ಕಾನೆ ದೂಂಗ ಭಾಷಣ ಬಿಗಿತಾರೆ ಪ್ರಧಾನಮಂತ್ರಿಗಳು. ಇದನ್ನು CBIಗೆ ವಹಿಸಲಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ CBI ಬಗ್ಗೆ ಎಷ್ಟು ವಿಶ್ವಾಸ ಬಂದಾಗ, ಅವರೇ CBIಗೆ ವಹಿಸಬೇಕು ಅಂತ ಹೇಳಿದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಅವರಿಗೆ ಪರಮಾಧಿಕಾರ ಇದೆ CBI ವಹಿಸೋದಕ್ಕೆ. ಯಾಕೆ ತಡೆ ಮಾಡ್ತಾ ಇದ್ದಾರೆ? ನನ್ನ ಸವಾಲು ಇವತ್ತು ಮುಖ್ಯಮಂತ್ರಿಗಳಿಗೆ, ನನ್ನ ಮೇಲೆ ಬಂದಿರತಕ್ಕಂಥ 150 ಕೋಟಿ ಏನು ಪ್ರಕರಣ ಇದೆ ಅದನ್ನು CBI ತನಿಖೆ ವಹಿಸಲಿ. 150 ಕೋಟಿ ಇವತ್ತು ಅನ್ವರ್ ಮಾನಪ್ಪಾಡಿ ಹೇಳೋರು ಸತ್ಯನೇ ಆಗಿದ್ದಿದ್ರೆ ಅವರ ವರದಿನೂ ಕೂಡ ಅವರು CBI ತನಿಖೆಗೆ ವಹಿಸಲಿ. ತಮಗೆ ಗೊತ್ತಿರಲಿಲ್ಲ, ಮಾಹಿತಿ ಇಲ್ಲ. ಅನ್ವರ್ ಮಾನಪ್ಪಾಡಿ ಅವರು ವರದಿ ಕೊಟ್ಟ ನಂತರದಲ್ಲಿ, ಸದಾನಂದ ಗೌಡರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಅದನ್ನು ಅಂದಿನ ಉಪಲೋಕಾಯುಕ್ತರಿಗೆ ತನಿಖೆಗೆ ಆದೇಶ ಮಾಡಿದರು. ತನಿಖೆಯಾಗಿ ವರದಿ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕ್ಯಾಬಿನೆಟಲ್ಲಿಟ್ಟು ಉಪಲೋಕಾಯುಕ್ತರ ವರದಿಯನ್ನು ತಿರಸ್ಕಾರ ಮಾಡಿದ್ದಾರೆ ಸರ್ಕಾರದವರು. ಯಾಕೆ? ಪರಿಷತ್. ನನ್ನ ಪ್ರಶ್ನೆ, ರಾಜ್ಯದ ಜನ ಏನು ಮೂರ್ಖರಿದ್ದಾರೇನು? ಇವರ ಹಗರಣ ಇವತ್ತು ವಕ್ಫಲ್ಲಿ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು ಅಲ್ಲಿ ಲೂಟಿ ಮಾಡಿ ಲಕ್ಷಾಂತರ ಕೋಟಿ ಇವತ್ತು ಲಾಸ್ ಮಾಡಿ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಅಂತೇಳಿ ನಾನು 150 ಕೋಟಿ ಆಫರ್ ಮಾಡೋಕ್ಕೆ ಸಾಧ್ಯನಾಗಾದರೆ ಏನು ಮಾತನಾಡ್ತಾ ಇದ್ದಾರೆ? ಹಾಗಾಗಿ ಇವೆಲ್ಲವೂ ಕೂಡ CBI ತನಿಖೆ ಕೊಡಲಿ. ಜೊತೆಗೆ ಏನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತಾ ಇದ್ದಾರೆ, ಮೂಡ ಪ್ರಕರಣದಲ್ಲಿ ಏನು ಭ್ರಷ್ಟಾಚಾರದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಅದನ್ನು ಕೂಡ CBI ತನಿಖೆ ಕೊಡಲಿ. ಇದು ನನ್ನ ಆಗ್ರಹ. ಇವತ್ತು ಮೂಡ ವಿಚಾರನೂ CBI ಕೊಡಲಿ, ಎಲ್ಲವೂ ಕೊಡಲಿ. ಯಾಕಂದ್ರೆ ಮಾನಪ್ಪಾಡಿಯವರು ಮಾತಾಡಿದ್ದು ಹೌದು, ಆನಂತರ ಬೇರೆ ಒಂದು ಹೇಳಿಕೆ ನಿನ್ನೆ ಕೊಟ್ಟಿರೋದು ಹೌದು. ಆ ಯೂಟರ್ನ್ ಅನ್ನ ಪೊಲಿಟಿಕಲ್ ಪ್ರೆಷರ್, ನಿಮ್ಮ ಪ್ರೆಷರಿಂಗ್ ಮಾಡಿದ್ದಾರೆ ಯೂಟರ್ನ್ ಅನ್ನ. ಒಬ್ಬ ಮುಖ್ಯಮಂತ್ರಿನ ಯೂಟರ್ನ್ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅನ್ವರ್ ಮಾನಪ್ಪಾಡಿ ಬಗ್ಗೆ ಯಾಕಷ್ಟು ಗಂಭೀರ ತೆಗೆದುಕೊಂಡಿದ್ದೀರಿ? ಅನ್ವರ್ ಮಾನಪ್ಪಾಡಿ ನೀವು ಹೇಳಿಕೆನ ಅಷ್ಟು ಗಂಭೀರ ತೆಗೆದುಕೊಂಡಿದ್ದೀರಿ ಅಂದರೆ ಸಂತೋಷ, ವೆಲ್ಕಮ್ ಇಟ್. ಇಫ್ ಯು ಹ್ಯಾವ್ ಟೇಕನ್ ಇಸ್ ಸ್ಟೇಟ್ಮೆಂಟ್ ಸೀರಿಯಸ್ಲಿ, ಐ ಡಿಮ್ಯಾಂಡ್ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ಸ್ ಮಿಸ್ಟರ್ ಸಿದ್ದರಾಮಯ್ಯ ಅವರ ವರದಿನೂ ಕೂಡ CBI ತನಿಖೆಗೆ ಆದೇಶ ಮಾಡಿ, ಅದ್ರ ಬಗ್ಗೆ ಆ ವರದಿನೂ ಕೂಡ CBI ಕಳಿಸ್ಕೊಡಿ. ಇದು ನಾನು ಇವತ್ತು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಇದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ಮಾತು. ಅಂದರೆ ಕೇವಲ ಆ ವಿಚಾರ ಮಾತ್ರ ಅಲ್ಲ, ಮೂಡವನ್ನು ಸೇರಿದಂತೆ ಎಲ್ಲವನ್ನು ಕೂಡ CBIಗೆ ಕೊಡಿ ಅನ್ನುವಂಥದ್ದು ವಿಜೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಖೇಶ್, ಪಬ್ಲಿಕ್ TV, ಬೆಳಗಾವಿ.